ನಮ್ಮಮ್ಮ ಆವಾಗ ಒಂದು ಗಾದೆ ಹೇಳ್ತಾ ಇರ್ತಾರೆ, 1000 ಜನ ಕೇಳಿ ಬಯಸಿದ್ರು ವಿಧಿ ಬರದಂತೆ ನಡೆಯೋದು ಅಂತ. ನನ್ನ ವಿಷಯದಲ್ಲೂ ಹಾಗೆ ಆಯಿತು. ಡೋರು ಅದೆಂಗೋ ಲಾಕ್ ಆಗೋಯ್ತು. ಆಮೇಲೆ ನೋಡಿದ್ರೆ ಶಿವಾನಿ ಬಂದು ಓಪನ್ ಮಾಡಿದ್ರು. ಬ್ರೋ, ನಿಮ್ಮನ್ನು ನೋಡಿದ್ರೆ ಏನು ಅನ್ನಿಸ್ತಾ ಇದೆ ಗೊತ್ತಾ? ನನ್ನ ಮದುವೆಗೆ ನನಗೆ ವಿಶ್ ಮಾಡೋಕೆ ಬಂದಿರೋ ನನ್ನ ಫ್ರೆಂಡ್ ಅಂತ ಅನ್ನಿಸ್ತಾ ಇದೆ. ಮತ್ತಿನ್ನೇನು ಬ್ರೋ, ಮುಖದಲ್ಲಿ ಮದುಮಗನ ಕಳೆ ಇಲ್ಲ, ಮೈ ಮೇಲೆ ಮದುಮಗನ ಡ್ರೆಸ್ ಇಲ್ಲ. ನೋಡಕ್ಕೆ ಹೇಗೆ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಎಲ್ಲ ಬಿಟ್ಟು ಮಠ ಸೇರ್ಕೊಳ್ಳೋ ಸನ್ಯಾಸಿ ಥರ ಕಾಣಿಸ್ತಾ ಇದ್ದೀರಾ. ಬ್ರೋ, ಇವತ್ತು ನಿಜವಾಗ್ಲೂ ನಿಮ್ಮ ಮದುವೆನೇನಾ? ಹಾಂ, ಏಕೆ ನಿಮ್ಮದು ಸೀರಿಯಸ್ನೆಸ್ ಇಲ್ಲ ಬ್ರೋ. ಯಾಕೆ ಬ್ರೋ ಹಿಂಗೆ ಮಾಡ್ತೀರಾ ನೀವು? ಏನು ನಿಮ್ಮ ಉದ್ದೇಶ? ಹಾಂ, ಏನು ಉದ್ದೇಶ ಅಂದರೆ? ನೀವಿನ್ನೂ ರೆಡಿನೇ ಆಗಿಲ್ವಲ್ಲ. ಹಾಂ, ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ? ರೆಡಿ ಆಗ್ತಿರೋ ಇಲ್ವೋ ನೀವು? ರೆಡಿ ಆಗ್ತೀನಿ. ಅಯ್ಯೋ ಇವ್ರೇ, ನೀವು ಹೇಳೋದು ಹೆಂಗಿದೆ ಅಂದರೆ, ಅಯ್ಯೋ ಮದುವೆನಾ ರೆಡಿ ಆದರೆ ಆಯಿತು ಬಿಡು ಅನ್ನೋ ರೇಂಜಲ್ಲಿದೆ. ಯಾಕೆ ಬ್ರೋ, ಏನಾಯಿತು? ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ, ಇನ್ನೂ ಕಾಲ ಮಿಂಚಿಲ್ಲ. ತಾಲೇನೇ ಕೆಡ್ಸ್ಕೋಬೇಕಾಗಿಲ್ಲ ಬ್ರೋ. ಹಾಂ, ಡೆಕೋರೇಷನಲ್ಲಿ ಆಗಿದೆ, ನೆಂಟರೆಲ್ಲ ಬಂದಿದ್ದಾರೆ, ಹಸೆಮಣೆ ರೆಡಿ ಇದೆ, ಕಟ್ಟೋಕ್ಕೆ ತಾಳಿ ಇದೆ, ಕಟ್ಟಿಸ್ಕೊಳ್ಳೋ ಕೊರಳು ಇದೆ. ಕಟ್ಟೋ ಕೈಯನ್ನು ಬದಲಾಯಿಸ್ಬೇಕಷ್ಟೇ. ಬ್ರೋ, ಇಲ್ಲಿ ನೋಡಿ, ರೇಷ್ಮೆ ಶರ್ಟು, ಪಂಚೆ, ಶಲ್ಯ ಎಲ್ಲ ಇದೆ. ಬ್ರೋ, ನೀವು ಹೂ ಅನ್ನಿ, ಸಾರಿ ನೋ ಅನ್ನಿ. ಮಿಸ್ ಆಗೋ ಹುಡುಗಿನ ಮಿಸ್ಸಸ್ ಮಾಡ್ಕೊಳ್ಳೋದಕ್ಕೆ ಹುಡುಗ ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗ್ಬಿಡ್ತಾನೆ. ದೇವ್ರೆ, 23 ವರ್ಷಗಳಿಂದ ನಾನು ಈ ಗಳಿಗೆಗಾಗಿ ಪರಿತಪ್ಪಿಸ್ತಾ ಇದ್ದೆ. ಅಂತೂ ಆ ದಿನ ಇವತ್ತು ನನ್ನ ಕಣ್ಮುಂದೆ ಬಂದು ನಿಂತಿದೆ. ಇದಕ್ಕೆಲ್ಲ ನೀನೇ ಕಾರಣ ದೇವ್ರೆ. ನೀನೇ ನನಗಿದನ್ನೆಲ್ಲ ಕೊಟ್ಟಿರೋದು. ದೇವ್ರ ಹತ್ರ ಏನೋ ಬೇಡ್ಕೊಳ್ತಾ ಇದ್ದಾಳೆ ಅನ್ಸುತ್ತೆ. ಮದ್ವೆ ಬಗ್ಗೆ ಅನ್ಸುತ್ತೆ. 7 ಜನ್ಮಕ್ಕೂ ನನ್ನ ಜೊತೆ ಆಗಿರ್ತೀನಿ ಅಂತ ಆದಿಶೇಷ ಮಾತು ಕೊಟ್ಟಿದ್ದ. 7 ಜನ್ಮದಲ್ಲೂ ಅವನ ನೆರಳಾಗಿರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಆ ಮಾತು ಇವತ್ತು ಸತ್ಯ ಆಗೋ ದಿನ ದೇವ್ರೆ. ನನ್ನ ತ್ರಿವಿಕ್ರಮ್ ಮದುವೆನ ನೆನ್ಸ್ಕೊಂಡ್ರೆ ನನ್ನ ಮನಸ್ಸು ದುಂಬಿಯಾಗಿ ಕುಣಿದಾಡುತ್ತೆ. ಶಿವಾನಿ, ನೀನ್ ಬಯಸ್ತವನ್ ಜೊತೆಗೆ ಮದ್ವೆ ಆಗ್ತಾ ಇದೆಯಾ ಅನ್ಕೊಂಡು ಅದು ಎಷ್ಟು ಖುಷಿ ಪಡ್ತಾ ಇದೆಯಾ ಅಲ್ವಾ? ಆದ್ರೆ ಸತ್ಯಾಂಶನೇ ಬೇರೆ ಇದೆ. ನೀನ್ ವರಿಸ್ತಾ ಇರೋದು ಆದಿಶೇಷನಲ್ಲ, ನಿಜವಾದ ಆದಿಶೇಷ ತ್ರಿಶೂಲ್. ನನಗೆ ಬೇರೆ ಏನು ಬೇಡ. ತ್ರಿವಿಕ್ರಮ್ ಸಿಕ್ಕಿದ್ರೆ ಸಾಕು ನನಗೆ. ದೇವ್ರೆ, ನೀನ್ ನನಗೆ ಎಲ್ಲ ಕೊಟ್ಟಿದ್ಯಾ. ಆದ್ರೆ ಎಲ್ಲೆಲ್ಲ ದೂರ ಆಗುತ್ತೋ ಅನ್ನೋ ಆತಂಕ ಶುರುವಾಗಿದೆ ನನಗೆ. ಆ ತ್ರಿಶೂಲ್ ಯಾಕೋ ತುಂಬಾ ಅತಿಯಾಗಿ ಆಡ್ತಿದ್ದಾನೆ. ಅವನು ಹುಡುಗಾಟಕ್ಕೋ ಹಠಕ್ಕೋ ನನ್ನ ಮದುವೆನ ಎಲ್ಲಿ ನಿಲ್ಲಿಸ್ಬಿಡ್ತಾನೋ ಅನ್ನೋ ಭಯ ಶುರುವಾಗಿದೆ. ಶಿವಾನಿ ದೇವ್ರ ಹತ್ರ ಅಷ್ಟೊಂದೇನು ಕೇಳ್ಕೊಳ್ತಾ ಇದ್ದಾಳೆ? ಅವಳಿಗೇನಾದ್ರೂ ತ್ರಿವಿಕ್ರಮ್ ಮೇಲೆ ಅನುಮಾನ ಬಂದಿರ್ಬೋದಾ? ಇಲ್ಲ, ಸಾಧ್ಯ ಇಲ್ಲ. ಅವಳು ಬೇರೆ ಏನೋ ಕೇಳ್ಕೊಳ್ತಾ ಇರಬೇಕು. ನನ್ನ ಪ್ರೀತಿನ ಪಡ್ಕೊಳಕ್ಕಾಗ್ಲಿಲ್ಲ ಅಂತ ಅವನೇನಾದ್ರೂ ಬೇರೆ ದಾರಿ ಹಿಡಿದು ಮದುವೆನ ನಿಲ್ಲಿಸ್ಬಿಡ್ತಾನೆ ಅಂತ ನನಗನ್ನಿಸ್ತಿದೆ. ಈಗಾಗಲೇ ಒಂದ್ಸತಿ ನಿಶ್ಚಿತಾರ್ಥ ನಿಲ್ಲಿಸಿದ್ದಾನೆ. ಈಗ ಮದುವೆನೂ ನಿಂತು ಹೋದ್ರೆ ದೇವ್ರೆ, ನನ್ನ ಆದಿಶೇಷನ ಒಂದ್ಸರಿ ಕಳ್ಕೊಂಡು ಪುನಃ ಪಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅವನಿಗೋಸ್ಕರನೇ ನಾನು ಭೂಲೋಕಕ್ಕೆ ಬಂದಿದ್ದು, ಇನ್ನಿಲ್ಲದ ಕಷ್ಟಗಳನ್ನು ಅನುಭವಿಸಿದ್ದು. ಅವನು ಯಾರು ಅಂತ ತಿಳ್ಕೊಳ್ಳೋಕೆ ನನಗೆ ತುಂಬ ವರ್ಷಗಳಾಗಲೇ ಇಲ್ಲ. ಇಷ್ಟು ವರ್ಷಗಳ ನನ್ನ ಹೋರಾಟದಲ್ಲಿ ನಾನು ನನ್ನವರನ್ನ ಕಳ್ಕೊಂಡಿದ್ದೀನಿ, ಒಂಟಿ ಆಗಿದ್ದೀನಿ. ಏನೇ ಆದರೂ ನಾನು ಕುಗ್ಗದೆ ಒಂದಲ್ಲ ಒಂದಿನ ನನ್ನ ಆದಿಶೇಷ ನನಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆಯಲ್ಲೇ ಇಷ್ಟು ದಿನ ನನ್ನ ಜೀವನನ ಕಳೆದಿದ್ದೀನಿ. ಈಗ ಅವನು ಸಿಗ್ತಾ ಇದ್ದಾನೆ. ನನ್ನ ಸಂತೋಷ ಮಾಸೋಗೋ ಹಾಗೆ ಮಾಡಬೇಡ ದೇವ್ರೆ.
ನಿನ್ ಬದುಕಿಗೆ ಪೂರ್ಣ ವಿರಾಮ ಹಾಕಕ್ಕೆ ನಾನ್ ಬಂದಾಗಿದೆ. ನೀನ್ ಹೀಗೆ ಇನ್ಯಾರನ್ನ ಆದಿಶೇಷ ಅನ್ಕೊಂಡು ಪ್ರೀತಿಸ್ತಾ ಇರು. ನಾನಲ್ಲಿ ಆದಿಶೇಷನ ಮದುವೆ ಆಗಿ ನಾಗಲೋಕದ ಯುವರಾಣಿ ಆಗ್ತೀನಿ. ದೇವ್ರೆ ಅಷ್ಟು ಮಾಡಪ್ಪ. ಶಿವಾನಿ ನಿನ್ನ ನೋಡಿದ್ರೆ ಪಾಪ ಅನಿಸ್ತಿದೆ, ಆದ್ರೆ ಒಂದ್ ಕಡೆ ನಗುನು ಬರ್ತಿದೆ. ಏನೇ ಇರ್ಲಿ ನಿನ್ ಹತ್ರನೇ ಇದ್ದು ನಿನ್ ಪ್ರೀತಿ ಸೋಲನ್ನ ನಾನ್ ನೋಡ್ಬೇಕು. ಯಾಕೆ ಬ್ರೋ, ಯಾಕೆ ಹೊಡೆದ್ರಿ ನನಗೆ? ನಾನು ನಿನ್ನ ಮದುವೆಗೆ ವಿಶ್ ಮಾಡಕ್ಕೆ ಬಂದಿರೋ ಫ್ರೆಂಡ್ ಥರ ಕಾಣಿಸ್ತಾ ಇದ್ದೀನ? ನಾನು ಮದುವೆಗೆ ನೋ ಅಂತ ಹೇಳಬೇಕಾ? ಏನು ತಾಳಿ ಇದೆ, ಕಟ್ಟಿಸ್ಕೊಳ್ಳೋಕ್ಕೆ ಕೊರಳು ಇದೆ, ಕಟ್ಟೋ ಕೈ ಮಾತ್ರ ಬದಲಾದ್ರೆ ಸಾಕಾ? ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ತಮಾಷೆ? ನಾನೇ ನಿನ್ನ ಕಣ್ಣಿಗೆ ಜೋಕರ್ ಥರ ಕಾಣಿಸ್ತಾ ಇದ್ದೀನ? ಬ್ರೋ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ನನಗೆ ಅಣ್ಣ ಅಂತ ಹೇಳಿ ಕಣ್ಣಿಗೆ ಬೆಣ್ಣೆ ಹಚ್ಚಿ ಮಾರ್ಸದಕ್ಕೆ ಬರಬೇಡ್ವಾ? ಬ್ರೋ ನೀವೇನು ಮಾತಾಡ್ತಾ ಇದ್ದೀರಾ? ನನಗೇನೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಬೇಕಾಗಿರೋ ನನಗೆ ಎಲ್ಲ ಗೊತ್ತಾಗಿದೆ. ಏನು ಗೊತ್ತಾಗಿದೆ? ನಿನ್ನ ಉದ್ದೇಶ ಏನು? ಇಷ್ಟು ದಿನ ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ? ಇವಾಗ ಯಾಕೆ ವಾಪಸ್ ಬಂದಿದ್ಯಾ? ಏನು ಮಾಡಕ್ಕೆ ಹೊರಟಿದ್ಯಾ? ಅಷ್ಟೇ ಅಲ್ಲ, ನಿನ್ನ ತಲೆ ಏನು ಯೋಚನೆ ಮಾಡ್ತಿದೆ ಅನ್ನೋದು ನನಗೆ ಗೊತ್ತಿದೆ. ಬ್ರೋ ಅರ್ಥ ಆಗಲಿಲ್ಲ. ನಾಟಕ ಮಾಡಬೇಡ ತ್ರಿಶೂಲ್. ಅರ್ಥ ಆಗದೆ ಇರೋದಕ್ಕೆ 1ನೇ ಕ್ಲಾಸ್ ಹುಡುಗಂಗೆ ನಾನೇ ಡಿಗ್ರಿ ಸಿಲೆಬಸ್ ಹೇಳ್ಕೊಡ್ತಾ ಇಲ್ಲ. ಗೊತ್ತಿದ್ದು ಮೋಸ ಮಾಡ್ತಿರೋ ಮೋಸಗಾರನಿಗೆ ಕ್ಲಾಸ್ ತಗೋತಾ ಇದ್ದೀನಿ. ಮೋಸ? ಯಾರು ಮೋಸ ಮಾಡಿದ್ರು? ಯಾರು ಮೋಸಗಾರ? ಬ್ರೋ ಮದುವೆ ದಿವಸ ನನಗೆ ಶಾಕ್ ಕೊಟ್ಟು ನನ್ನ ಗೋಳು ಹೊಯ್ಕೋಬೇಕು ಅಂತ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ಏನು ಬ್ರೋ ನೀವು? ನಾನಂತೂ ಸುಸ್ತಾಗ್ಬಿಟ್ಟೆ. ಯಾಕೆ ಬ್ರೋ? ಎದುರುಗಡೆ ನಗ್ನಕ್ಕೊಂಡಿದ್ದು ಬೆನ್ ಹಿಂದೆ ಚೂರಿ ಹಾಕೊಂಡು ನಿನ್ನಂತನ ಹಗ್ ಮಾಡೋ ಅವಶ್ಯಕತೆ ನನಗಿಲ್ಲ. ಬ್ರೋ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕುಡ್ದಿದ್ದೀರಾ ನೀವು? ಹಾಂ, ಮದುಮಗ ಆಗಿ ಕುಡಿಯೋದು ತಪ್ಪಲ್ವಾ? ನಿಲ್ಸು ತ್ರಿಶೂಲ್. ಎಷ್ಟು ಅಂತ ನಾಟಕ ಮಾಡ್ತೀಯೋ? ನೀನು ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಸಾಚ ಅನ್ಕೊಂಡಿದ್ಯಾ, ಅಥವಾ ನನ್ನ ಮುಂದೆ ನೀನು ಸಾಚ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ಯಾ? ನನ್ನ ಬೆನ್ ಹಿಂದೆ ಮಾಡ್ತಿರೋ ಒಂದೊಂದು ಕೆಲಸ ನನಗೆ ಗೊತ್ತಿದೆ. ನಾನು ಮದುವೆ ಆಗಕ್ಕೆ ಹೊರಟಿರೋ ಶಿವಾನಿ ಅವ್ರ ಮೇಲೆ ನಿನ್ನ ಕಣ್ಣು ಹಾಕಿರೋದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತಿದೆ. ಏಕೆ ಶಾಕ್ ಆಗ್ತಾ ಇದೆಯಾ? ಪಾಪ ಇವನ್ಗೇನು ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ದಡ್ಡ ಅಂತ ಅನ್ಕೊಂಡಿದ್ಯಾ? ನನ್ನನ್ನು ದಡ್ಡ ಅಂದವರು ನನಗಿಂತ ದೊಡ್ಡ ದಡ್ಡ ಶಿಖಾಮಣಿ ಕಣ. ನನ್ನನ್ನು ಯಾಮಾರಿಸಿ ನಾನು ಹುಡುಗಿನ ಬುಟ್ಟಿಗೆ ಹಾಕೊಳಕ್ಕೆ ಹೊರಟಿದ್ದೆ ಅಲ್ವಾ? ಎದುರುಗಡೆ ಬಾಯಿ ತುಂಬ ಅಣ್ಣ ಅಂತ್ಯ, ಹಿಂದ್ಗಡೆ ಅದೇ ಅಣ್ಣನ ಗರ್ಲ್ ಫ್ರೆಂಡ್ಗೆ ಲೈನ್ ಹೊಡಿತೀಯ. ನನಗೆ ಹೇಗೆ ಗೊತ್ತಾಯಿತು, ನನಗೆ ಯಾರು ಹೇಳಿದ್ರು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ನನಗೆ ಯಾರೂ ಹೇಳಲಿಲ್ಲ, ನಾನೇ ತಿಳ್ಕೊಂಡೆ. ನೆನ್ನೆ ಮೊನ್ನೆ ವಿಷಯ ಅಲ್ಲ, ತುಂಬ ಹಿಂದೆನೇ ಗೊತ್ತಾಯಿತು. ಯಾವಾಗಿಂದ ಅಂತ ಯೋಚನೆ ಮಾಡ್ತಿದ್ಯಾ? ತಲೆಗೆ ಅಷ್ಟೊಂದು ಕೆಲಸ ಕೊಡೋಕೆ ಹೋಗ್ಬೇಡ, ನಾನೇ ಹೇಳ್ತೀನಿ. ನೀನು ಯಾವುದೋ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಗೊತ್ತಾದಾಗ ಅದು ಯಾರು ಅಂತ ತಿಳ್ಕೊಳ್ಳೋಕೆ ನಾನು ತುಂಬ ಪ್ರಯತ್ನ ಪಟ್ಟೆ. ನೀನು ಬಾಯಿ ಬಿಡಲೇ ಇಲ್ಲ. ನಾನು ನಿನ್ನ ಹಿಂದೆ ಸುತ್ತೋದು ಬಿಡಲಿಲ್ಲ. ಹಿಂದೆ ಬಂದಾಗಲೆಲ್ಲ ಸಿಗ್ತಾ ಇದ್ದಿದ್ದು ಶಿವಾನಿ. ಆಗಲೂ ನಂಗೆ ಡೌಟ್ ಬರಲಿಲ್ಲ. ಡೌಟ್ ಬರೋ ಹಾಗೆ ನೀನು ನಡ್ಕೋತಾ ಇರಲಿಲ್ಲ. ಆದರೂ ನನಗೆ ಹೇಗೆ ಗೊತ್ತಾಯಿತು ಗೊತ್ತಾ? ನಿಂಗೆ ನೆನಪಿರ್ಬೇಕಲ್ವಾ, ಒಬ್ಬರು ಸ್ವಾಮೀಜಿ ಹತ್ರ ಭವಿಷ್ಯ ಕೇಳಕ್ಕೆ ಹೋಗಿದ್ದೆ. ಹುಡುಗಿಗಾಗಿ ಮಿಡಿಯುವ ಮನ ಅವಳನ್ನು ನಿನ್ನ ತೋಳುಗಳ ಮೇಲೆ ಹೊತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕು, ಎಲ್ಲವೂ ಒಳ್ಳೆಯದಾಗುತ್ತೆ. ನಿನ್ನ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಆ ಸ್ವಾಮೀಜಿನ ನಾನೇ ಸೆಟಪ್ ಮಾಡಿದ್ದೆ.
ಸ್ವಾಮೀಜಿ ಬಾಯಲ್ಲಿ ನೀನು ಹುಡುಗಿನ ಕರ್ಕೊಂಡು ದೇವಸ್ಥಾನದ ಸುತ್ತ 3 ಸುತ್ತು ಸುತ್ತಬೇಕು ಅಂತ ಹೇಳಿಸ್ತವನೇ ನಾನು. ನೀನು ಅವನು ಹೇಳಿದ್ದನ್ನು ನಂಬ್ಕೊಂಡು ನೀನು ಹುಡುಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. 3 ಸುತ್ತು ಹಾಕೋಕ್ಕೂ ಶುರು ಮಾಡಿದೆ. ನಾನು ಅಲ್ಲಿಗೆ ಬಂದಿದ್ದೆ. ಆವಾಗಲೇ ನನಗೂ ಗೊತ್ತಾಗಿತ್ತು ನೀನು ಹುಡುಗಿ ಬೇರೆ ಯಾರೂ ಅಲ್ಲ, ನಾನು ಶಿವಾನಿ ಅವರು ಅಂತ. ನನ್ನ ಕಣ್ಮುಂದೆನೇ ಎಲ್ಲ ನಡೀತಾ ಇದ್ರು. ಏನೂ ಮಾತಾಡದೆ ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ಶಿವಾನಿ ಅವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಟೆನ್ಷನಿಂದ. ಆಮೇಲೆ ಸತ್ಯನ ನಿನ್ನ ಬಾಯಿಂದಾನೆ ಬಿಡ್ಸಕ್ಕೆ ಟ್ರೈ ಮಾಡಿದೆ. ನಿನ್ನ ಗರ್ಲ್ ಫ್ರೆಂಡ್ ಹೆಸರು ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳಿದೆ. ಆದರೆ ನೀನು ಅಲ್ಲೂ ನನ್ನನ್ನು ಯಾಮಾರ್ಸಕ್ಕೆ ನೋಡಿದೆ. ಪ್ರತಿ ಸರಿ ನಾನು ಬಕ್ರ ಆಗ್ತಿದ್ದೆ ಅಂತ ನೀನು ಅಂದ್ಕೊಂಡು ಶಿವಾನಿ ಹಿಂದೆ ಸುತ್ತಾನೆ ಇದ್ದೆ. ಇಲ್ಲಿ ಬಕ್ರ ಆಗಿದ್ದು ನಾನಲ್ಲ ತ್ರಿಶೂಲ್, ನೀನು. ಗೊತ್ತಿದ್ದು ನನ್ನ ಹುಡುಗಿನ ನನ್ನಿಂದ ದೂರ ಮಾಡ್ತೀಯ. ಎಷ್ಟೋ ಧೈರ್ಯ ನಿಂಗೆ? ಶಿವಾನಿ, ಶಿವಾನಿ, ಹಾಂ ನಾನೇ. ನೀವು ಎಲ್ಲಿದ್ದೀರಾ? ನಾನು ಎಲ್ಲ ಕಡೆ ಹುಡುಕಿ ಕೊನೆಗಿಲ್ಲಿ ಬಂದೆ. ನನ್ನನ್ನು ಹುಡುಕ್ತಾ ಇದ್ರಾ? ಕ್ಷಮಿಸಿ, ನೀವು ಯಾರಂತ ಗೊತ್ತಾಗಲಿಲ್ಲ. ಗೊತ್ತಾಗಿಲ್ವಾ? ಇಲ್ಲ, ಆದರೆ ನಿಮ್ಮನ್ನು ಎಲ್ಲೋ ನೋಡಿರೋ ನೆನಪು. ಯಾರು ಹೇಳಿ ನೀವು? ನಾನು ಮಾಯಾ. ಮಾಯಾನಾ? ನೆನಪಾಗ್ತಿಲ್ಲ. ನಾಗಲೋಕದಲ್ಲಿ ನಾನು ಸಾಮಾನ್ಯ ಪ್ರಜೆ, ನೀನು ಯುವರಾಣಿ ಆಗ್ಬೇಕಾಗಿದ್ದವಳು. ನನ್ನ ಪರಿಚಯ ನಿಂಗೆಲ್ಲಿರೋಕ್ಕೆ ಸಾಧ್ಯ? ಅಷ್ಟೊಂದು ಯೋಚನೆ ಮಾಡಬೇಡಿ. ನೀವು ನನ್ನನ್ನು ನೋಡಿರಲ್ಲ. ಅಂದರೆ ಅಂದರೆ ನೀವು ನನ್ನನ್ನು ನೋಡಿರಲ್ಲ ಅಂತ ಹಾಗೆ ಹೇಳಿದೆ ಅಷ್ಟೇ. ನಾನು ತ್ರಿವಿಕ್ರಮ್ ಸ್ನೇಹಿತೆ. ತ್ರಿವಿಕ್ರಮ್ ಸ್ನೇಹಿತೆನಾ? ಹಾಂ. ನಾನು ಯಾವತ್ತೂ ನಿಮ್ಮನ್ನು ಅವ್ರ ಜೊತೆ ನೋಡೇ ಇಲ್ವಲ್ಲ. ಸ್ನೇಹಿತೆ ಅಂದಮೇಲೆ ಜೊತೆಗೆ ಇರಬೇಕು ಅಂತನಾ? ಅಯ್ಯೋ, ನಾನು ಹಾಗಲ್ಲ ಹೇಳಿದ್ದು. ನೀವು ಕೂತ್ಕೊಳ್ಳಿ. ಯಾಕೆಂದರೆ ನೀವು ಅವ್ರ ಮನೆ ಯಾವ ಕಾರ್ಯಕ್ರಮಗಳಿಗೂ ಬಂದಿಲ್ಲ. ತ್ರಿವಿಕ್ರಮ್ ಕೂಡ ನಿಮ್ಮ ಬಗ್ಗೆ ಯಾವತ್ತೂ ಹೇಳಿಲ್ಲ, ಅದಕ್ಕೆ ಕೇಳಿದೆ. ತ್ರಿವಿಕ್ರಮ್ ನಿಮಗೆ ಹೇಳಕ್ಕೆ ಮರ್ತಿರ್ಬೋದು. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ, ಯಾಕೆಂದರೆ ನಾನು ಅವತ್ತು ಊರಲ್ಲೇ ಇರಲಿಲ್ಲ. ಓ, ನಿಮ್ದು ಯಾವ ಊರು? ನಾಗಾಲ್ಯಾಂಡ್. ಆದರೂ ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನಾದರೂ ನೆನಪಾಗ್ಬೋದು, ಯೋಚನೆ ಮಾಡಿ. ಆಯಿತು, ನೋಡೋಣ. ಇನ್ನೇನು ಮುಹೂರ್ತ ಶುರು ಆಗುತ್ತೆ, ನೀವು ರೆಡಿ ಆಗಲ್ವಾ? ಹಾಂ, ಆಗ್ತೀನಿ. ಬೇಕಂದ್ರೆ ನಾನೇ ರೆಡಿ ಮಾಡಲಾ? ಅಯ್ಯೋ, ಪರವಾಗಿಲ್ಲ, ಬೇಡ, ನಾನೇ ರೆಡಿ ಆಗ್ತೀನಿ. ನಿಮಗಿದು ಯಾವುದು ಗೊತ್ತಿರಲಿಲ್ಲ ಅಂತ ಏನು ಮಾತಾಡದೆ ಸುಮ್ಮನೆ ಇದ್ದೆ. ಇವಾಗೆಲ್ಲ ಗೊತ್ತಾಗಿದೆ ಅಲ್ವಾ? ಇನ್ನು ಮುಂದೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಓಪನ್ ಆಗಿ ಮಾತಾಡೋಣ. ಬ್ರೋ, ಅವಾಗಲೇನೋ ಅಂದ್ರಲ್ಲ, ಏನದು? ನೀವು ಮದುವೆ ಆಗೋ ಹುಡುಗಿ ಮೇಲೆ ನಾನು ಕಣ್ಣು ಹಾಕಿದ್ದೀನಿ, ನಿಮ್ಮನ್ನು ಅವಳಿಂದ ದೂರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಒಂದು ಸ್ಮಾಲ್ ಕರೆಕ್ಷನ್. ಅವಳು ನಿಮ್ಮ ಹುಡುಗಿ ಆಗೋದಕ್ಕಿಂತ ಮುಂಚೆ ನನ್ನ ಹುಡುಗಿ. ನಾನು ನಿಮ್ಮಿಬ್ಬರನ್ನ ದೂರ ಮಾಡ್ತಾ ಇಲ್ಲ, ನನ್ನ ಜಾಗದಲ್ಲಿ ಬಂದು ನಿಂತು ಅವಳನ್ನು ದೂರ ಮಾಡ್ತಾ ಇರೋದು ನೀವು. ತ್ರಿಶೂಲ್, ಮಾತು ಬರುತ್ತೆ ಅಂತ ಏನೋ ಮಾತಾಡೋದಲ್ಲ. ನಾನು ಶಿವಾನಿ ಲವ್ ಮಾಡ್ತಾ ಇದೀವೋ, ಇಬ್ಬರಿಗೂ ಮದುವೆ ಫಿಕ್ಸ್ ಆಗಿದೆ. ಅದೇ ನನಗೆ ಪ್ರಾಬ್ಲಮ್ ಆಗಿರೋದು. ನಾನು ಪ್ರೀತಿಸ್ತಾ ಇರೋ ಹುಡುಗಿನ ನೀವು ಮದುವೆ ಆಗಿ ಹೊರಟಿದ್ದೀರಾ. ನೀನ್ ಲವ್ ಮಾಡ್ತಿರೋ ಹುಡುಗಿನ ನಾನು ಮದುವೆ ಆಗ್ತಿಲ್ಲ, ನಾನು ಮದುವೆ ಆಗ್ತಿರೋ ಹುಡುಗಿನ ನೀನ್ ಲವ್ ಮಾಡ್ತಿದ್ಯಾ. ಯಾಕೆ ನಗ್ತಾ ಇದೆಯಾ? ನಿಮ್ಮ ಮಾತು ಕೇಳದೆ ನಗದೆ ನೀನು ಅಳಬೇಕಾ? ಬ್ರೋ, ನೀವು ಶಿವಾನಿ ನೋಡೋದಕ್ಕಿಂತ ಮುಂಚೆಯಿಂದನೇ ನಾನು ಶಿವಾನಿ ಲವ್ ಮಾಡ್ತಾ ಇದ್ದೀನಿ. ನಂದು ಶಿವಾನಿದು ಅದೇನೋ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ಥರದ್ದು. ಬ್ರೋ, ನಿಮ್ಗೆ ನೆನಪಿದ್ಯಾ? ಅವತ್ತೊಂದ್ಸತಿ ಪಾರ್ಟಿ ಮುಗಿಸ್ಕೊಂಡು ನಾವು ಮನೆಗೆ ಬರಬೇಕಾದ್ರೆ
ಒಬ್ಳು ಹುಡುಗಿ ಕಾರ್ ಗಡ್ಡ ಸಿಕ್ಕಿದ್ಲು, ಅವಳ ಮೇಲೆ ನನಗೆ ಲವ್ ಆಗಿತ್ತು ಅಂತ ನಿಮ್ಗೆ ಹೇಳಿದ್ನಲ್ಲ, ಅದು ಬೇರೆ ಯಾರೂ ಅಲ್ಲ, ಇದೇ ಶಿವಾನಿ. ಅವಳು ನೋಡಿದ ಮೊದಲನೇ ದಿವಸನೇ ನನಗೆ ಲವ್ ಆಯಿತು. ಆಮೇಲೆ ಅವಳ ಹಿಂದೆ ಸುತ್ತಕ್ಕೆ ಶುರು ಮಾಡಿದೆ. ಅವಳ ಮನೆಗೂ ಹೋಗ್ತಾ ಇದ್ದೆ. ಅವಳ ಜೊತೆಗಿದ್ದಾಗ ನನಗೆ ಮಾತ್ರ ಖುಷಿ ಆಗ್ತಾ ಇರಲಿಲ್ಲ ಬ್ರೋ, ಅವಳಿಗೂ ತುಂಬ ಖುಷಿ ಆಗೋದು. ಬ್ರೋ, ನೀವಾಗಲೇ ಏನೋ ಅಂದ್ರಲ್ಲ, ನೀವು ಶಿವಾನಿನ ಲವ್ ಮಾಡ್ತಾ ಇದ್ದೀರಾ ಅಂತ. ನೀವು ಶಿವಾನಿ ಲವ್ ಮಾಡೋದಕ್ಕಿಂತ ಮುಂಚೆ ಶಿವಾನಿ ನನ್ನನ್ನು ಲವ್ ಮಾಡ್ತಾ ಇದ್ಲು. ಅವಳು ಪ್ರೀತಿನ ಡೈರೆಕ್ಟಾಗಿ ಹೇಳ್ಕೊಂಡಿರಲಿಲ್ಲ, ಇಂಡೈರೆಕ್ಟಾಗಿ ಹೇಳ್ಕೊಂಡಿಲ್ಲ. ಅದು ನನಗೆ ಅರ್ಥನೇ ಆಗಿರಲಿಲ್ಲ. ನಾನು ಆ ಪ್ರೀತಿನ ಅರ್ಥ ಮಾಡಿಕೊಂಡು ಇನ್ನೇನು ಒಂದಾಗಬೇಕು ಅನ್ನೋಷ್ಟರಲ್ಲಿ ನನ್ನ ಜಾಗದಲ್ಲಿ ಇನ್ನೊಬ್ರು ಇದ್ರು. ಬೇರೆ ಯಾರೂ ಇಲ್ಲ ಬ್ರೋ, ನೀವೇ. ಯಾವಾಗ ಎಲ್ಲಿ ಮಿಸ್ ಹೊಡಿತೋ ಗೊತ್ತಿಲ್ಲ. ನನ್ನನ್ನು ಪ್ರೀತಿಸ್ತಾ ಇದ್ದೀರಿ ಶಿವಾನಿ ಸಡನ್ನಾಗಿ ನಿಮ್ಮ ಕಡೆ ವಾಲ್ಬಿಟ್ಲು, ನಿಮ್ಮನ್ನು ಪ್ರೀತಿಸಕ್ಕೆ ಶುರು ಮಾಡಿಬಿಟ್ಲು. ಆಮೇಲೆ ಆ ವಿಷಯ ಮನೆಯವ್ರು ಎಲ್ರಿಗೂ ಗೊತ್ತಾಗಿ ನಿಮ್ಮಿಬ್ರಿಗೂ ಎಂಗೇಜ್ಮೆಂಟೇ ಫಿಕ್ಸ್ ಮಾಡಿಬಿಟ್ರು. ಅದು ನೀನು ಕ್ಯಾನ್ಸಲ್ ಮಾಡಿಸ್ದೆ ಅಲ್ವಾ? ನನಗಾಗಲೇ ಅನುಮಾನ ಬಂದಿತ್ತು, ಆದರೆ ನೀನು ತುಂಬ ನಂಬಿದ್ನಲ್ಲ, ಸುಳ್ಳು ಅಂತ ಸುಮ್ಮನಾದೆ. ನಂಬಿಕೆಗೆ ಮೋಸ ಮಾಡ್ದವ್ ನೀನು. ಯಾರು ನಂಬಿಕೆಗೆ ಯಾರು ಮೋಸ ಮಾಡಿದ್ರು? ನನ್ನ ಹುಡುಗಿಗೆ ಎಂಗೇಜ್ಮೆಂಟು ಬೇರೆ ಯಾರ ಜೊತೆಗೂ ಆಗ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ನನ್ನ ಪ್ರೀತಿ ನಾನು ಕಳ್ಕೋಬೇಕಾ? ನಾನು ಮೋಸ ಮಾಡಿಲ್ಲ, ನಾನು ಮೋಸ ಮಾಡೋದೂ ಇಲ್ಲ. ಅವಾಗ ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ, ಇವಾಗಲೂ ಪ್ರಯತ್ನ ಪಡ್ತಾ ಇದ್ದೀನಿ. ಆವಾಗಿಂದ ನನ್ನ ಪ್ರೀತಿ ಅಂತಾನೆ ಇದೆಯಾ? ಮೊದ್ಲು ಅದನ್ನ ತಲೆಯಿಂದ ತೆಗೆದಾಕೋ. ಶಿವಾನಿ ಅವರು ಯಾವತ್ತಿದ್ರು ನನ್ನವರು. ಇನ್ನು ಸ್ವಲ್ಪ ಹೊತ್ತಲ್ಲೇ ನನ್ನ ಶಿವಾನಿ ಮದುವೆ ನಡೆಯುತ್ತೆ. ಫಸ್ಟ್ ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕಿ. ಶಿವಾನಿನ ಮದುವೆ ಆಗೋದು ನಾನು. ತೆಗೆದಾಕ್ಬೇಕಾಗಿರೋದು ನಾನಲ್ಲ, ನೀನು. ಬ್ರೋ, ನಾನು ಶಿವಾನಿನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಇನ್ವಿಟೇಷನ್ ಕಾರ್ಡಲ್ಲಿ ನನ್ನ ಹೆಸರು ಪ್ರಿಂಟ್ ಮಾಡಿಸಿದ್ದು. ಅದು ಪ್ರಿಂಟಿಂಗ್ ಮಿಸ್ಟೇಕ್ ಅಲ್ಲ, ಮಿಸ್ ಆಗಿ ನಿಮ್ಮ ಹೆಸರು ಬರಬೇಕಾಗಿದೆ, ನಾನು ತಪ್ಪಿಸಿದ್ದಷ್ಟೇ. ಬ್ರೋ, ಆ ಇನ್ವಿಟೇಷನ್ ಕಾರ್ಡೆಲ್ಲ ನೀವು ಸುಟ್ಟು ಹಾಕ್ಬಿಟ್ರಲ್ಲ, ಬೆಂಕಿ ಇಸ್ಬಿಟ್ರಲ್ಲ, ಅದ್ರ ಸುತ್ತ ನಾನು ಶಿವಾನಿ ಸಪ್ತಪದಿ ತುಳಿದ್ವಿ. ಅದು ರಿಯಲ್ ಅಲ್ಲ, ಇವತ್ತು ನಡೆಯೋದು ರಿಯಲ್. ಇವತ್ತು ನಡೆಯೋದು ರಿಯಲ್ಲೇ, ಆದರೆ ಶಿವಾನಿ ಪಕ್ಕ ಕೂತ್ಕೊಳ್ಳೋದು ನಾನು. ಶಿವಾನಿ ಅವ್ರು ಇಷ್ಟಪಡ್ತಾ ಇರೋದು ನನ್ನ, ಮದುವೆ ಆಗ್ತಿರೋದು ನನ್ನನ್ನೇ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರ ಕುತ್ತಿಗೆಗೆ ತಾಳಿ ಕಟ್ತೀನಿ. ನಿನ್ನ ಕೈಯಿಂದ ಏನೂ ಮಾಡ್ಕೊಳಕ್ಕಾಗಲ್ಲ. ನೀವಿನ್ನೂ ತಾಳಿ ಕಟ್ಟೋದ್ರಲ್ಲೇ ಇದ್ದೀರಾ, ಇನ್ನೂ ಕಟ್ಟಿಲ್ಲ. ಅಲ್ಲಿವರೆಗೂ ಇರೋದು ನಂದೇ ಟೈಮು. ಅಷ್ಟರಲ್ಲಿ ಶಿವಾನಿಗೆ ನನ್ನ ಪ್ರೀತಿನ ಅರ್ಥ ಮಾಡಿಸ್ತೀನಿ. ಅವಳನ್ನ ಮದುವೆ ಆಗೇ ಆಗ್ತೀನಿ. ನೋಡು ತ್ರಿಶೂಲ್, ಮದುವೆಗೆಲ್ಲ ತಯಾರಿ ನಡೆದಿದೆ. ಮದುವೆ ಮನೆಯನ್ನ ರಣರಂಗ ಮಾಡಬೇಡ. ಜಗಳ ಆಡ್ತಾ ಇರೋದು ನಾನಲ್ಲ, ನೀವು. ಹುಡುಗ ನೋಡೋ ಕ್ಲಾಸ್ ಆಗಿದ್ದಾನೆ ಅಂತ ಮಾಸ್ ಡೈಲಾಗ್ ಹೊಡೆಯಕ್ಕೆ ಬರಬೇಡಿ. ಬ್ರದರ್ ಮುಂದೆ ಕದರ್ ತೋರಿಸೋ ಅವಶ್ಯಕತೆ ನನಗಿಲ್ಲ. ನಿಮಗಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ಶಿವಾನಿನ ಮದುವೆ ಆಗಿ ನೋಡೋಣ. ಹೇಳೋದು ಅರ್ಥ ಆಗಲ್ವೇನೋ? ಶಿವಾನಿ ಅವ್ರು ಇರೋದು ನನ್ನ ಪರವಾಗಿ. ನಾನು ಅವ್ರನ್ನ ಮದುವೆ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸು ನನ್ನಲ್ಲಿದೆ. ಯೋಚನೆ ಮಾಡಬೇಕಾಗಿರೋದು ನಾನಲ್ವೋ, ನೀನು. ನನ್ನ ಲವ್ ಸ್ಟ್ರಾಂಗ್ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ನನಗೂ ಇದೆ. ಇಷ್ಟು ದಿನ ಶಿವಾನಿಗೆ ನನ್ನ ಪ್ರೀತಿ ಅರ್ಥ ಆಗದೆ ಇರೋದು ಇವಾಗ ಅರ್ಥ ಆಗತ್ತೆ ಅನ್ನೋ ಧೈರ್ಯನೂ ಇದೆ. ಬ್ರೋ, ಆಡೋ ಮಾತ್ಗೊಂದು ಅರ್ಥ ಇರಬೇಕು, ಮಾಡ್ತಿರೋ ಕೆಲಸದಲ್ಲಿ ಕ್ಲಾರಿಟಿ ಇರಬೇಕು. ಆದರೆ ನಿನಗೆ ಆಡೋ ಮಾತಕ್ಕೂ ಮಾಡ್ತಿರೋ ಕೆಲಸಕ್ಕೂ ಲಿಂಕೇ ಇಲ್ವಲ್ಲೋ. ಶಿವಾನಿಯವ್ರು ನೀನು ಹೇಗೋ ಒಪ್ಕೋತಾರೆ? ಒಂದು ವೇಳೆ ಒಪ್ಕೊಳ್ಳಾಗಿದ್ರು ಮದುವೆ ಮನೆವರೆಗೂ ಯಾಕೋ ಬರ್ತಾಯಿದ್ರು? ಅವ್ರು ನಿನಗೆ ಫ್ರೆಂಡ್ ಅನ್ನೋ ಸ್ಥಾನ ಕೊಟ್ಟಿದ್ದಾರೆ. ಆದರೆ ನೀನು ಲವ್ವರ್ ಬಾಯ್ ಥರ ಲವ್ ಅಂತ ಹಿಂದೆ ಓಡಾಡ್ತಿದ್ರೆ ಇರೋ ಫ್ರೆಂಡ್ ಸ್ಥಾನನೂ ಕಳ್ಕೋತೀಯ. ಅವರೇ ನಿನ್ನ ಮದುವೆ ಮನೆಯಿಂದ ಹೊರಗೆ ಹಾಕೋಗಿ ಮಾಡ್ತೀನಿ, ನೋಡ್ತೀಯ? ತೊಡೆ ತಟ್ಟು ಹೇಳ್ತಾ ಇದ್ದೀನಿ, ಶಿವಾನಿ ಅವ್ರು ಯಾವತ್ತಿದ್ರು ನನ್ನೋರು. ಅವ್ರಿಗೆ ತಾಳಿ ಕಟ್ಟೋದು ನಾನೇ. ಏಕೆ ಮಾತೆ ಬರ್ತಿಲ್ವಾ? ಚಾಲೆಂಜ್ ಮಾಡಿದೆ ಅಂತನಾ?
ಲವ್ ಅನ್ನೋದಾದ್ಮೇಲೆ ಯಾರ ಭಯನೂ ಇಲ್ಲ ನನಗೆ. ನಾನು ಶಿವಾನಿಗೆ ತಾಳಿ ಕಟ್ಟಿದ್ಮೇಲೆ ನಿಮಗೆ ಮಾತಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ತ್ರಿಶಾಲ್, ತ್ರಿವಿಕ್ರಮ್, ನನಗೆ ಚಾಲೆಂಜ್ ಮಾಡಕ್ಕೆ ಬರ್ತೀರಾ? ಹಾ, ಚಿಕ್ಕ ವಯಸ್ಸಿಂದ ನನ್ನ ಗೆಲುವನ್ನ ನಿಮಗೆ ಬಿಟ್ಕೊಡ್ತಾ ಇದ್ದೀನಿ ಹೊರತು ನಾನು ನಿಮ್ಮ ಮುಂದೆ ಯಾವತ್ತೂ ಸೋತಿಲ್ಲ. ಶಿವಾನಿ ಜೊತೆಗೆ ನಾನೇ